ಯಾರು ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯಗೌಡ. ಸೊ ಇದು ಗಣೇಶನ ಹಬ್ಬದ ದಿನದ ವ್ಲಾಗ್. ಇವತ್ತು ಗಣೇಶನ ಹಬ್ಬ. ಸೊ ನಮ್ಮ ಮನೇಲಿ ಕೂಡ ಈ ರೀತಿ ಸಿಂಪಲ್ ಆಗಿ ಗಣೇಶನ ಹಬ್ಬನ ಸೆಲೆಬ್ರೇಟ್ ಮಾಡಿದೆ. ಸೊ ತುಂಬ ಏನು ನಾನೇನು ಗಣೇಶನ ಇಟ್ಟು ಆ ಥರ ಎಲ್ಲ ಏನು ಮಾಡಲಿಲ್ಲ. ಜಸ್ಟ್ ಸಿಂಪಲಾಗಿ ಇರೋ ಫೋಟೋಕ್ಕೆ ನಾನು ಈ ರೀತಿ ಗರ್ಕೆ ಆಗಿರ್ಬೋದು, ಎಕ್ಕೆ ಹೂವು ಆಗಿರ್ಬೋದು, 21 ಮೋದಕನ ಮಾಡಿಟ್ಟು ಈ ರೀತಿ ದೇವರಿಗೆ ಪೂಜೆ ಮಾಡಿದೆ. ಯಾಕೆ ಮಾಡಿಲ್ಲ, ಏನು ಮಾಡಿಲ್ಲ ಅಂತ, ಏನಕ್ಕೋಸ್ಕರ ನಾನು ಈ ಪೂಜೆನ ಮಾಡಲಿಲ್ಲ ಅನ್ನೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಹಾಗಾಗಿ ಇವತ್ತು ಅನ್ಪ್ಲಾನ್ಡ್ ನಾಗರ ಪಂಚಮಿ ಕೂಡ ಇವತ್ತಿನ ದಿನವೇ ಆಯಿತು. ಮೋಸ್ಟ್ ಆಫ್ ದಿ ಪೀಪಲ್ಸ್ ಎಲ್ಲರೂ ತುಂಬ ಜನಗಳು ಗಣೇಶನ ಹಬ್ಬದ ದಿನವೇ ನಾಗರ ಪಂಚಮಿಗೆ ಹಾಲನ್ನೇ ಎರೀತಾರೆ, ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡ್ತಾರೆ. ಹೌದು, ಬಟ್ ಆದರೆ ನಮ್ಮ ಕಡೆ ಏನಪ್ಪ ಅಂದರೆ ನಾಗರ ಪಂಚಮಿ ಗಣೇಶನ ಹಬ್ಬದ ದಿನ ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡಲ್ಲ. ನಮಗೆ ಬೇರೆ ಒಂದು ಊರಲ್ಲಿ ಹಬ್ಬ ಆಗಿ ನೆಕ್ಸ್ಟ್ 15 ಡೇಸ್ಗೆ ಒಂದು ಮಾರಮ್ಮ ಅಂತ ಮಾಡ್ತೀವಿ. ಸೊ ಅದರ ಹಿಂದಿನ ದಿನ ಮಂಡೇ ಏನು ಬರುತ್ತೆ ನೋಡಿ, ಆವತ್ತು ನಾವು ನಾಗರ ಪಂಚಮಿನ ಸೆಲೆಬ್ರೇಟ್ ಮಾಡೋದು, ನಾಗಪ್ಪಂಗೆ ನಾಗರಕಲ್ಗೆ ಹಾಲು ಎರೆಯೋದು, ಪೂಜೆ ಮಾಡೋದು, ಈ ಥರ ಒಂದು ಪದ್ಧತಿನ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಸೊ ಆದರೆ ಇವತ್ತು ಸುಮ್ಮನೆ ಅನ್ಪ್ಲಾನ್ಡ್ ಅಂತಲೇ ಹೇಳ್ಬೋದು. ಗಣೇಶನ ಹಬ್ಬದ ದಿನವೇ ನಾವು ಇವತ್ತು ನಾಗರ ಪಂಚಮಿ ಕೂಡ ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿ ಮುಂಚೆ ಅಂದ್ಕೊಂಡಿಲ್ಲ, ಬಟ್ ಆದರೆ ಎಲ್ಲ ಮನೆಯೆಲ್ಲ ನಾವು ಪ್ರತಿ ವರ್ಷ ನಾಗಪ್ಪ ಹಬ್ಬಕ್ಕೆ, ಅಂದರೆ ನಾಗಪ್ಪ ಹಬ್ಬ ಅಂತ ಹೇಳ್ತೀವಿ ಅಲ್ವಾ. ಸೊ ನಾಗರ ಪಂಚಮಿಗೆ ನಾವು ಮನೆಯೆಲ್ಲ ಶುದ್ಧ ಮಾಡ್ತೀವಿ, ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ, ಮನೆಯೆಲ್ಲ ತೊಳಿತೀವಿ. ಪ್ರತಿಯೊಂದನ್ನು ಮನೆಯಲ್ಲಿರೋದನ್ನೆಲ್ಲ ವಾಶ್ ಮಾಡಿ, ಸೊ ಇದನ್ನು ಉಪವಾಸ ಇದ್ದು ಮಾಡುವಂಥ ಪೂಜೆ. ಇದು ನಮ್ಮ ಕಡೆ ಈ ಥರ ಒಂದು ರೂಢಿಸ್ಕೊಂಡು ಬಂದಿರುವಂಥದ್ದು. ಸೊ ಈ ಥರ ಇರುತ್ತೆ ನಮ್ಮ ಕಡೆ ಎಲ್ಲ ಹಬ್ಬ. ಸೊ ಈ ವರ್ಷ ಕೂಡ ಅದೇ ಥರ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಸೊ ಎಲ್ಲನೂ ರೆಡಿ ಆಗಿತ್ತು. ಬಟ್ ಆದರೆ ಏನಂದರೆ ಹಬ್ಬನ ಮಂಡೇ ಇರೋದನ್ನ ಸ್ಯಾಟರ್ಡೇನೇ ಬೇಗನೆ ಮಾಡಿಬಿಟ್ವಿ ಹಬ್ಬನ. ಸೊ ಏನಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೇ, ಇವತ್ತು ಗಣೇಶನ ಹಬ್ಬ ಜೊತೆಗೆ ನಾಗರ ಪಂಚಮಿ ಕೂಡ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ಸ್ವಲ್ಪ ಅರ್ಜೆಂಟಾಗಿ ಪ್ಲ್ಯಾನ್ ಆಗಿರೋವಂಥದ್ದು, ಅದು ಬೆಳಿಗ್ಗೆ ಎದ್ದೇಳಿದ ಮೇಲೆ ಪ್ಲ್ಯಾನ್ ಆಗಿರೋವಂಥ ಹಬ್ಬ. ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಏನು ಒಬ್ಬಟ್ಟೇನು ಮಾಡಲಿಲ್ಲ. ಸ್ವಲ್ಪ ಪಾಯಸ, ಅನ್ನ ಸಾಂಬಾರು ಮತ್ತು ಈ ರೀತಿ ಪಲ್ಯ, ಕೋಸಂಬರಿ, ಹಪ್ಪಳ ಇಷ್ಟನ್ನ ಮಾಡಿ ಅರ್ಜೆಂಟು ಈ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದಾಯಿತು. ನಾವು ಪ್ರತಿ ವರ್ಷ ನಾಗರ ಪಂಚಮಿ ಅಂತಂದರೆ ಉಪವಾಸ ಇದ್ದು ಪೂಜೆ ಮಾಡೋವಂಥದ್ದು. ಇದೊಂದು ತುಂಬಾ ನಾವು ಚಿಕ್ಕ ವಯಸ್ಸಿಂದನೂ ಇದನ್ನು ನಾವು ಫಾಲೋ ಮಾಡ್ತಿರೋ ಅಂಥದ್ದು. ಏನಾದರೂ ಉಪವಾಸ ಇಲ್ಲದೆ ಮತ್ತು ಏನಾದರೂ ಆ ಥರ ಸ್ವಲ್ಪ ಏನಾದರೂ ಆದರೆ ಚಿಕ್ಕ ವಯಸ್ಸಲ್ಲೆಲ್ಲ ಕಿವಿ ನೋವೋದು, ಕಿವಿ ಓಡ್ತಾ ಬರೋದು, ಅಥವಾ ಕಿವಿ ಸೋರೋದು, ಮತ್ತು ಇನ್ನು ಏನೇನೋ ಹೇಳ್ತಾಯಿದ್ರು. ಆ ಥರದ್ದೆಲ್ಲನೂ ಆಗತ್ತೆ. ನಾಗಪ್ಪನ ಪೂಜೆ ನೀಟಾಗಿ ಮಾಡಿಲ್ಲ ಅಂದರೆ ಈ ಥರದ್ದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಉಪವಾಸ ಇದ್ದು ನಿಷ್ಠೆಯಿಂದ ಪೂಜೆ ಮಾಡಬೇಕು ಅಂತಲೂ ನಾವು ಚಿಕ್ಕ ವಯಸ್ಸಿಂದ ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು. ಈ ಥರನೇ ಮಾಡ್ತಾ ಇರೋದು. ಏನು ತಿಂತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ಬಟ್ ನಮ್ಮ ಕಡೆ ಏನಂದರೆ ನೆನೆಸಿ ಅವಲಕ್ಕಿ ಇರುತ್ತಲ್ವ, ಅವಲಕ್ಕಿನ ನೆನೆಸಿ ಅದಕ್ಕೆ ಬಾಳೆಹಣ್ಣು, ಸಕ್ಕರೆ ಹಾಕಿ ಕೆಲವೊಬ್ಬರು ತಿಂತಾರೆ, ಎಲ್ಲ ಮನೆಯಲ್ಲೂ ತಿಂತಾರೆ ಅಂತ ಹೇಳಲ್ಲ. ಕೆಲವೊಬ್ಬರು ಮನೆಯಲ್ಲಿ ಉಪವಾಸ ಇದ್ದರೆ ಅದನ್ನು ತಿನ್ಬೋದು ಅಂತ ತಿಂತಾರೆ, ಕೆಲವೊಬ್ಬರು ಮನೆಯಲ್ಲಿ ಬಾಳೆಹಣ್ಣು ತಿಂತಾರೆ. ಸೊ ನಾನು ಯಾವತ್ತೂ ಏನು ತಿನ್ನಲ್ಲ. ಆದರೆ ನಮ್ಮ ಅಜ್ಜಿ ಇದ್ದಿದ್ದ ಕಾಲದಲ್ಲಿ, ನಮ್ಮ ಅಪ್ಪನ ಅಮ್ಮ ಇದ್ದಿದ್ದ ಕಾಲದಲ್ಲಿ, ಅಜ್ಜಿ ಅಂದರೆ ವಯಸ್ಸಾಗಿತ್ತಲ್ವ, ಅವರು ತಡೀತಾ ಇರಲಿಲ್ಲ. ಸೊ ಏನಾದರೂ ಮಾಡಿಕೊಂಡು ತಿಂದುಬಿಡ್ತಾಯಿದ್ರು. ನಮಗೂ ಕರಿತಾಯಿದ್ರು, ಸೊ ಬನ್ನಿ ಏನೋ ಬಾಕ್ಲಾಕೊಂಬಿಟ್ಟು ತಿಂದ್ಬಿಟ್ಟು ಹೋಗಿ, ಇರೋಕ್ಕಾಗಲ್ಲ, ನಾವು ಇನ್ನೂ ಚಿಕ್ಕ ಮಕ್ಕಳಿದ್ವಲ್ಲ. ಸೊ ಹಾಗಾಗಿ ಪಾಪ ತಿನ್ನಲಿ ಅಂತ ಹೇಳ್ತಿತ್ತು. ಆದರೆ ತಿಂದ್ಬಿಟ್ಟು ಹೋಗಿ ಮನೇಲಿ ಹೇಳ್ಬಿಡಿ ಅಂತ ಹೇಳ್ಕೊಡ್ತಾಯಿತ್ತು. ಸೊ ಅದನ್ನು ಯಾವಾಗಲೂ ನೆನೆಸ್ಕೊತಾನೆ ಇರ್ತೀವಿ ಹಬ್ಬ ಬಂದಾಗೆಲ್ಲನೂ. ಅಜ್ಜಿ ಈ ಥರ ಹೇಳ್ತಾಯಿದ್ರು ಅಂತ. ಸೊ ಡೋರ್ ಹಾಕಿ ಸ್ವಲ್ಪ ತಿಂದು ಹೋಗ್ಬಿಡ್ರಿ, ಮನೇಲಿ ನಿಮ್ಮಮ್ಮರಿಗೆ ಹೇಳ್ಬಿಡ್ರಿ ಅಂತ ಹೇಳ್ತಾಯಿದ್ರು. ಸೊ ಈ ಥರ ಎಲ್ಲ ಇರ್ತಾಯಿತ್ತು. ಸೊ ಹಾಗಾಗಿ
ಬಟ್ ನಾವು ನಮಗೆ ಬುದ್ಧಿ ಬಂದಿರೋವಾಗಿಂದನೂ ಉಪವಾಸ ಇದ್ದು ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಇರ್ತೀವಿ. ಆದರೆ ಅದೇ ಏನಂದರೆ ಹೊಟ್ಟೆ ತುಂಬ ತಡೆಯೋಕ್ಕಾಗಿಲ್ಲ, ಏಜ್ ಆಗಿರೋರು ಅಥವಾ ಏನಾದರೂ ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಇದ್ದರೆ ಈ ರೀತಿ ಅವಲಕ್ಕಿ ಇಲ್ಲಾಂದರೆ ಬಾಳೆಹಣ್ಣು ಈ ಥರದ್ದು ಏನಾದರೂ ತಿಂತಾರೆ. ಬಟ್ ನಾನೇನಿಲ್ಲ, ಕಂಪ್ಲೀಟಾಗಿ ಉಪವಾಸ ಇದ್ದು ನಾನು ಪ್ರತಿ ವರ್ಷ ನಾನೇ ಪೂಜೆ ಮಾಡ್ಕೊಂಡು ಬರೋಕ್ಕೆ ಹೋಗೋದು. ಅಪ್ಪ ಜೊತೆ ಆಯ್ತು, ಯಾರ ಜೊತೆ ಆಯ್ತು, ನಾನೇ ಹೋಗಿ ಪೂಜೆ ಮಾಡ್ಕೊಂಡು ಬರೋದಲ್ಲ, ನಾನು ಕಂಪ್ಲೀಟಾಗಿ ಉಪವಾಸ ಇರ್ತೀನಿ. ನಮ್ಮ ಅಮ್ಮನೂ ಇರ್ತಾರೆ, ಪ್ರತಿಯೊಬ್ಬರು ಇರ್ತಾರೆ ಮನೇಲಿರೋರೆಲ್ಲರೂ. ಅದಾದಮೇಲೆ ಪೂಜೆ ಮಾಡ್ಕೊಂಡ್ಬಂದು ಮನೆಯಲ್ಲೇ ಪೂಜೆ ಮಾಡಿದಾದಮೇಲೆ ನಾವು ಉಪವಾಸನ ಬಿಡೋದು. ಸೊ ಈ ಥರ ಇತ್ತು. ಸೊ ಮನೇಲಿ ಕೂಡ ಇನ್ನೂ ನಮ್ಮಮ್ಮ ಅಡುಗೆಗಳನ್ನ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದು ಬೇಗ 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 ಬೆಳಗ್ಗೆ ಪ್ಲ್ಯಾನ್ ಆಗಿರೋದಲ್ವ, ಸೊ ಏನು ಬೇಗನೂ ಎದ್ದಿರಲಿಲ್ಲ. ಹಾಗಾಗಿ ಎದ್ದ ಮೇಲೆ ಪ್ಲ್ಯಾನ್ ಆಗಿದ್ದು. ಹಾಗಾಗಿ ಬೆಳಗ್ಗೆ ಎಲ್ಲ ಎದ್ದು ಮನೆಯೆಲ್ಲ ಇನ್ನೊಂದು ಸರಿ ಎಲ್ಲ ಒರೆಸ್ಬೇಕಲ್ವ, ತೊಳಿಬೇಕು, ಅಂದರೆ ಎಣ್ಣೆಲ್ಲ ಎಲ್ಲ ವಾಶ್ ಮಾಡಬೇಕು. ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಎಲ್ಲ ಮಾಡೋಕ್ಕೆ ಲೇಟ್ ಆಗುತ್ತಲ್ವ. ಸೊ ಎಲ್ಲನೂ ಏನೂ ಆಗಿರಲಿಲ್ಲ, ಲೈಕ್ ಇಲ್ಲಿ ಎಡೆಗೆ ತರಲಿಕ್ಕೆ. ಸೊ ಹಾಗಾಗಿ ಏನಾಗಿತ್ತು, ಇದು ನಾವು ಮೇಯ್ನಾಗಿ ಅಂದರೆ ನಾಗಪ್ಪ ಹಬ್ಬಕ್ಕೆ ಕಡುಬನ್ನ ಮಾಡ್ತೀವಿ. ಅಕ್ಕಿ ಹಿಟ್ಟಿಂದ ಕಡುಬನ್ನ ಮಾಡಿ ಎಡೆಗೆ ಇಡುವಂಥದ್ದು ಮೇಯ್ನ್ ಅದೇನೆ. ಹಾಗೆ ಮನೆಯಲ್ಲಿ ಮಾಡಿರೋವಂಥದ್ದು ಅಡುಗೆನೆಲ್ಲನೂ ಎಡೆಗೆ ಇಡ್ತಿದ್ವಿ. ಸೊ ಆದರೆ ಈ ಸರಿ ಇನ್ನೂ ಎಲ್ಲನೂ ಐಟಮ್ಸ್ ಮಾಡೋಕ್ಕಾಗಿರಲಿಲ್ಲ ಬೆಳಗ್ಗೆ ಬೇಗ. ಹಾಗಾಗಿ ಎಷ್ಟಾಗಿತ್ತೋ ಅಷ್ಟನ್ನು ಮಾತ್ರ ತೊಗೊಂಡು ಬಂದು, ಏನಾಗಿತ್ತು ಅದನ್ನು ಮಾತ್ರ ತೊಗೊಂಡ್ಬಂದು, ಜೊತೆಗೆ ಮೇಯ್ನ್ ಏನಂದರೆ ಕಡುಬನ್ನ ತೊಗೊಂಡು ಬಂದು ಎಡೆಗೆ ಇಡಬೇಕು. ಸೊ ಹಾಗಾಗಿ ಕಡುಬನ್ನೆಲ್ಲ ಮಾಡಿ ಅಕ್ಕಿ ಹಿಟ್ಟನ್ನು ಕಲಸಿ, ನಾನು ಯಾವ ರೀತಿ ಮಾಡ್ತಾರಂತ ಇಲ್ಲಿವರೆಗೂ ನೋಡಿಲ್ಲ. ಬಟ್ ಆದರೆ ಈ ಸರಿ ಕೇಳಿದೆ ಏನು ಮಾಡೋದು ಕಡುಬನ್ನ ಅಂತ ನಮ್ಮ ಅಮ್ಮನ ಹತ್ರ. ಸೊ ಏನಿಲ್ಲ, ಅಕ್ಕಿ ಹಿಟ್ಟನ್ನ ಕಲಿಸ್ಬಿಟ್ಟು ಉಂಡೆ ಮಾಡಿ ಅಕ್ಕಿ ರೈಸ್ ಮಾಡೋಕ್ಕೆ ಕುಕ್ಕರ್ ಇಡ್ತೀವಲ್ವಾ, ಸೊ ಕುಕ್ಕರ್ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ರೈಸ್ ಆದಮೇಲೆ ಅದು ಕುಕ್ಕರ್ ಒಳಗೆ ಆ ಉಂಡೆನ ಮಾಡಿ ಇಟ್ಟು ಲಿಡ್ನ ಕ್ಲೋಸ್ ಮಾಡೋದು ಅಂತೆ. ಅಬೆಗೆ ಅದು ಬೆಂದ್ಕೊಳ್ಳುತ್ತೆ. ಈ ರೀತಿ ಕಡುಬು ಮಾಡ್ತಾರೆ. ನಾನು ನೋಡಿಲ್ಲ ಇಲ್ಲಿವರೆಗೂ. ಬಟ್ ಆದರೆ ಏನಕ್ಕೆ ನೋಡೋದು ಹೇಳಿ, ಹಬ್ಬದ ದಿನ ಹೋಗಿ ಕಡುಬು ಮಾಡೋದು ಅಂದರೆ ಅಡುಗೆ ಜೊತೆಗೆ ಅದು ಹೋಗ್ಬಿಟ್ಟಿರುತ್ತಲ್ವ. ಸೊ ಪರ್ಟಿಕ್ಯುಲರಾಗಿ ಅದೇನು ನೋಡಿಲ್ಲ. ಸೊ ಆ ಥರನೇ ಮಾಡೋದು, ಅಕ್ಕಿ ಹಿಟ್ಟನ್ನ ಕಲಸಿ ಈ ರೀತಿ ಕಡುಬನ್ನ ಮಾಡೋದು, ಅದನ್ನು ನಾಗಪ್ಪಗೆ ತಂದು ಇಡೋದು. ಪ್ರತಿ ವರ್ಷ ನಮ್ಮ ಕಡೆ ಇದೆ. ಅಂದರೆ ಕೆಲವೊಂದೊಂದು ಊರ ಕಡೆ ಕೆಲವೊಂದೊಂದು ಥರ ಪದ್ಧತಿಗಳಿರುತ್ತೆ, ಕೆಲವೊಂದೊಂದು ಥರ ಫಾಲೋ ಮಾಡ್ತಾರೆ. ನಮ್ಮ ಕಡೆ ಈ ಥರ ಮಾಡೋದು. ಹಾಗಾಗಿ ನಾವು ಅದನ್ನೆಲ್ಲ ಅಕ್ಕಿ ಹಿಟ್ಟು ಕಡುಬೆಲ್ಲ ಮಾಡ್ಕೊಂಡು ಬಂದು ಈ ಮಾಮೂಲು ವೀಳ್ಯದೆಲೆ ಹಾಕಿ ಎಡೆ ಹಾಕಿ ತೊಂಬಟನೂ ಕಲಿಸ್ತಾರೆ ನಮ್ಮ ಕಡೆ. ಅಕ್ಕಿ ಹಿಟ್ಟನ್ನ ಕಲಸಿ ಈ ರೀತಿ ಎಡೆ ಹಾಕಬೇಕು ಅಂದರೆ ತೊಂಬಿಟ್ಟು 5 ಎಲೆ ಹಾಕ್ಬಿಟ್ಟು 5 ತೊಂಬಿಟ್ಟನ್ನ ಕಲಸಿ ಇಡಬೇಕು. ಸೊ ಆ ಥರ ಆರತಿಗೆ ಮಾಡ್ತೀವಲ್ಲ ದೊಡ್ಡದು, ಅದೇ ಥರ ಚಿಕ್ಕದು ಈ ರೀತಿ ಕೈ ಮಿತ್ಕೆ ಥರ ಮಾಡಿ 5ನ್ನು ಮಾಡಿ ಇಟ್ಟಿರ್ತಾರೆ. ಅಂದರೆ ಅಕ್ಕಿ ಹಿಟ್ಟನ್ನ ಕಲಸಿ ಬೆಲ್ಲ ಹಾಕ್ತಾರೆ ಅನಿಸುತ್ತೆ. ಸೊ ಅದು ಹಾಕಿ ತೊಂಬಿಟ್ಟನ್ನ ಮಾಡ್ತಾರೆ. ಸೊ 5 ಎಡೆ ಇಟ್ಟು 5 ಎಲೆ ಇಟ್ಟು, ಅಂದರೆ 2 ಎಲೆ ಇಟ್ಟು, ಬಾಳೆಹಣ್ಣಿಟ್ಟು, ತೊಂಬಿಟ್ಟಿಟ್ಟು, ಈ ಥರ ಎಲ್ಲ ಇಟ್ಟು ಕಡುಬು ಜೊತೆಗೆ ಕಡುಬಿಟ್ಟು ಈ ರೀತಿ ಒಂದು ಎಡೆನ ಹಾಕಿ ಮತ್ತು ಮನೆಯಲ್ಲಿ ಮಾಡಿರುವಂಥ ಅಡುಗೆ ಏನಿರುತ್ತೆ ಅದನ್ನು ಕೂಡ ಪ್ರಸಾದಕ್ಕೆ ಇಟ್ಟು ಬಳೆ ಎಲೆಯಲ್ಲಿ ಸೊ ಈ ರೀತಿ ಪೂಜೆ ಮಾಡುವಂಥದ್ದು. ಪೂಜೆ ಮಾಡಿ ಹಾಗೆ ನಾಗರ ಪಂಚಮಿಯಲ್ಲೂ ಕೂಡ ನಾವು ಕಂಕಣನ ಕಟ್ಕೊಳ್ತೀವಿ ಕೈಗೆ. ಸೊ ಅದೇ ರೀತಿ ಈಗ ಕಂಕಣನ ಕೂಡ ಕಟ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಎಲ್ಲರೂ ಹೋಗಿದ್ವಿ, ಅಂದರೆ ನಮ್ಮ ಮರೆ ಅಂತ ಹೇಳಿದೆ ಮುಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಾವು ತುಂಬ ಜನ ಯಾರ್ಯಾರು ಮಾಡಿದಾರೋ ಊರಲ್ಲಿ ಗೊತ್ತಿಲ್ಲ. ಬಟ್ ಆದರೆ ನಾವು ಸಡನ್ನಾಗಿ ಆಗಿರೋದ್ರಿಂದ ನಮ್ಮ ಅಕ್ಕಪಕ್ಕದವರು, ನಮ್ಮ ಅಣ್ಣ ತಮ್ಮಂದರು ಅಂತ ಏನಿರ್ತೀವಿ ಅವರೆಲ್ಲ ಮಾತಾಡಿಕೊಂಡು ಇದು ಸಡನ್ನಾಗಿ ಮಾಡಿದ್ವಿ. ಹಾಗಾಗಿ ಇವರು ನನಗೆ ಅದಕ್ಕೆ ಆಗಬೇಕು, ಅವರು ಕೂಡ ಬಂದಿದ್ದರು, ನಮ್ಮ ಅಣ್ಣರು, ನಮ್ಮ ದೊಡ್ಡಮ್ಮವರು, ನಾವು ಎಲ್ಲರೂ ಮಾಡಿದ್ವಿ. ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಜನ ಎಲ್ಲರೂ ಮಾಡಿದ್ವಿ. ಅದಕ್ಕೂ ಮುಂಚೆ ಅಂದರೆ ತುಂಬ ಸಿಟಿ ಕಡೆ ಎಲ್ಲನೂ ಗಣೇಶನ ಹಬ್ಬದ ದಿನವೇ ನಾಗರ ಪಂಚಮಿನ ಮಾಡುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಮಾಡಿದ್ರು ಕೂಡ. ಬಟ್ ನಾವು ಫಾಲೋ ಮಾಡೋದು ಮಂಡೇ ಮಾಡೋದ್ರಿಂದ ಸೊ ನಮ್ಮ ಊರ ಕಡೆ ಎಲ್ಲರೂ ಜಾಸ್ತಿ ಮಂಡೇನೇ ಮಾಡಿದ್ರು. ಸ್ಯಾಟರ್ಡೇ ಸ್ವಲ್ಪ ಜನ ಕಡಿಮೆ ಅಂತ ಅನಿಸ್ತು, ನನಗೆ ಗೊತ್ತಿಲ್ಲ, ಪ್ರಾಬಬ್ಲಿ ಮಾಡಿದ್ರೋ ಮಾಡಿರಲಿಲ್ವೋ. ಸೊ ಅದೆಲ್ಲ ಆದಮೇಲೆ ಪೂಜೆ ಮಾಡಿ ಮೇಯ್ನ್ ಅಂದರೆ ಹಾಲು ತುಪ್ಪನ ಮಿಕ್ಸ್ ಮಾಡಿ ತಗೊಂಡು ಹೋಗಿರ್ತೀವಿ. ಅದನ್ನು ಕಲ್ ಮೇಲೆ ಹಾಕಿ ಹಾಲು ತುಪ್ಪ ಎರಿಯೋದು ಅಂತ ಹೇಳ್ತಾರಲ್ಲ, ಅದನ್ನು ಹಾಲು ತುಪ್ಪ ಬಿಟ್ಟು ಅಕ್ಷತೆ ಕಾಳು ಹಾಕಿ ನಾವು ಕೂಡ ಈ ರೀತಿ ಕೈ ಮುಕ್ಕೊಂಡು ಹಾಗೆ ಎಡೆನ ಎತ್ತಿ ಹೆಣ್ಮಕ್ಳಿಗೆ ಕೊಡ್ತಾರೆ. ಸೊ ಹಾಗಾಗಿ ನಮ್ಮ ಅತ್ತಿಗೆ ನಮಗೂ ಕೂಡ ಎಡೆನ ಎತ್ತಿ ನಮಗೆ ಕೊಡ್ತಾಯಿದ್ರು ಹೆಣ್ಮಕ್ಳಿಗೆ. ಸೊ ನಾಗರಕಲ್ಗೆಲ್ಲ ಪೂಜೆ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಇಲ್ಲಿ ನಮ್ಮ ಮನೆ ದೇವ್ರ ಹತ್ರನೇ ನಾಗರಕಲ್ಗಳನ್ನ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಹಾಗೆ ಮನೆ ದೇವ್ರಿಗೆ
ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಬಂದು ದೇವಸ್ಥಾನದೊಳಗೆ ಕುತ್ಕೊಂಡಿದ್ದೀವಿ. ಇನ್ನು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಲಾಸ್ಟ್ ಇಯರ್ ನೀವು ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, 2 ಕಡೆ ಪೂಜೆನ ಮಾಡ್ಕೊಂಡು ಬರ್ತಾ ಇದ್ವಿ ನಾಗರ ಪೂಜೆನ. ಸೊ ಅಲ್ಲಿಂದ ಕಲ್ಗಳನ್ನೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಂತೆ. ಇಲ್ಲಿ ಮಾಡಿದ್ರೆ ಓಕೆ, ಇವಾಗೆಲ್ಲರೂ ಅಲ್ಲೆಲ್ಲ ಯಾರು ಜಾಸ್ತಿ ಜನ ಹೋಗಲ್ಲ, ಇಲ್ಲೇ ಎಲ್ಲರೂ ಮಾಡಿಕೊಂಡು ಸುಮ್ಮನಾಗ್ತಾರೆ. ಸೊ ಹಾಗಾಗಿ ಈ ವರ್ಷ ಅರಿಬರಿಲಿ ಮಾಡಿರೋದ್ರಿಂದ ಅಲ್ಲಿ ನಾವು ಹೋಗೋಕ್ಕಾಗಲಿಲ್ಲ. ಸೊ ಇಲ್ಲೇ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನದೆಲ್ಲ ಕೈ ಮುಕ್ಕೊಂಡು ಈಗ ಮನೆಗೆ ಹೊರಡಬೇಕು. ಇದಾಗಿತ್ತು ನಮ್ಮ ನಾಗರ ಪಂಚಮಿಯ ಹಬ್ಬದ ವ್ಲಾಗ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.